ಪ್ರೀತಿಯಲ್ಲಿ ಬಿದ್ದಂತಹ ಬಿಗ್ ಬಾಸ್ ಖ್ಯಾತಿಯ ವರ್ತೂರ್ ಸಂತೋಷ್ ತಾವು ಎರಡನೇ ಮದುವೆಗೆ ರೆಡಿಯಾಗಿದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಇಲ್ಲಿ ತನಿಷಾ ಕುಪ್ಪಂದ ಅಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ಹಾಗಾದ್ರೆ ವರ್ತೂರ್ ಸಂತೋಷ್ ಪ್ರೀತಿಸ್ತಾ ಇರೋ ಹುಡುಗಿ ಯಾರು, ಅವರ ಸಂಪೂರ್ಣ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ಬಿಗ್ ಬಾಸ್ ಸೀಸನ್ 10ರಲ್ಲಿ ಖ್ಯಾತಿ ಗಳಿಸಿದ್ದಂತಹ ಹಳ್ಳಿಕಾರ್ ಒಡೆಯ ವರ್ತೂರ್ ಸಂತೋಷ್ ದೊಡ್ಡ ಮನೆ ಆಚೆಗೂ ಕೂಡ ಸದ್ದನ್ನ ಮಾಡಿದ್ದಾರೆ. ಈಗಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿರುವ ವ್ಯಕ್ತಿ. ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಧರಿಸಿಕೊಂಡು ಇದ್ದಂತಹ ವರ್ತೂರ್ ಸಂತೋಷ್ ಹುಲಿಗುರು ಧರಿಸಿದ್ದಕ್ಕೆ ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳು ಅವರನ್ನ ಬಿಗ್ ಬಾಸ್ ಮನೆ ಒಳಗೆ ಬಂದು ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ರು. ತನಿಷಾ ಜೊತೆ ವರ್ತೂರ್ ತುಂಬಾ ಕ್ಲೋಸ್ ಆಗಿರ್ತಾರೆ. ಇದರಿಂದ ಈ ಇಬ್ಬರ ನಡುವೆ ಏನೋ ನಡೀತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಇವರಿಬ್ರು ಮದುವೆ ಆಗಬೇಕು ಅಂತ ಫ್ಯಾನ್ಸ್ಗಳು ಕೂಡ ಬಯಸಿದ್ರು. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ತನಿಷಾ ಜೊತೆ ಚೆನ್ನಾಗಿದ್ದಂತಹ ವರ್ತೂರ್ ಸಂತೋಷ್ ಆಚೆಯೂ ಕೂಡ ಅಷ್ಟೇ ಚೆನ್ನಾಗಿದ್ದಾರೆ. ಪಾರ್ಟಿಗಳಿಗೆ ಹೋಗೋದಾಗಿರಬಹುದು, ಇವೆಂಟ್ಗಳಲ್ಲಿ ಸಿಗೋದಾಗಿರಬಹುದು, ವರ್ತೂರ್ ಸಂತೋಷ್ ಅವರ ಮನೆಯ ಗೃಹ ಪ್ರವೇಶಕ್ಕೆ ಹೋಗಿದ್ದಾಗಿರಬಹುದು, ಅಥವಾ ತನಿಷ್ ಅವರ ಜ್ಯುವೆಲರಿ ಶಾಪ್ ಓಪನಿಂಗ್ಗೆ ಸಂತೋಷ್ ಅವರು ಬಂದಿದ್ದಾಗಿರಬಹುದು, ಎಲ್ಲೇ ಇದ್ರೂ ಜೊತೆಯಾಗಿ ಕಾಣಿಸ್ಕೊಳ್ತಾ ಇದ್ದ ಜೋಡಿ ನಿಜ ಜೀವನದಲ್ಲೂ ಒಂದಾಗಬೇಕು ಎಂದು ಅಭಿಮಾನಿಗಳು ಬಯಸಿದ್ರು. ತನಿಷಾ ಜೊತೆ ವರ್ತೂರ್ ಮದುವೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಯಾಗಿತ್ತು. ಬಿಗ್ ಬಾಸ್ ಮುಗಿದ ಬಳಿಕವೂ ಇವರಿಬ್ಬರು ಪದೇ ಪದೇ ಜೊತೆಗೆ ಕಾಣಿಸಿಕೊಂಡಿದ್ರಿಂದ ಈ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇತ್ತು. ಇದೀಗ ವರ್ತೂರ್ ಸಂತೋಷ್ ಮದುವೆಗೆ ಸಜ್ಜಾಗಿದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಈಗಾಗಲೇ ವರ್ತೂರ್ ಸಂತೋಷ್ ಅವರು ಮದುವೆಯಾಗಿ ಪತ್ನಿಯಿಂದ ದೂರ ಆಗಿದ್ದಾರೆ. ಇದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಪತ್ನಿಯ ತಂದೆ ಮಾಧ್ಯಮಗಳ ಮುಂದೆ ವರ್ತೂರ್ ಅವರ ಮೇಲೆ ಕೆಲವು ಆರೋಪಗಳನ್ನ ಮಾಡಿದ್ರು. ಈ ಎಲ್ಲ ವಿಷಯಗಳಿಂದ ವರ್ತೂರ್ ಸಿಕ್ಕಾಪಟ್ಟೆ ಚರ್ಚೆಯಲ್ಲಿದ್ರು. ಇದೆಲ್ಲದಕ್ಕೂ ಕೂಡ ವರ್ತೂರ್ ಅವರು ಉತ್ತರವನ್ನ ಕೊಡ್ತಾ ಇದ್ರು. ಈಗ ವರ್ತೂರ್ ಅವರು ಎರಡನೇ ಮದುವೆ ಬಗ್ಗೆ ಮಾತನಾಡಿದ್ದಾರೆ. ಹಾಗೆಯೇ ಹುಡುಗಿ ಯಾರು ಅಂತಾನು ಹೇಳಿದ್ದಾರೆ. ನನ್ನ ಜೀವನದಲ್ಲಿ ಸುಮಾರು ಏರುಪೇರುಗಳಾಗಿದೆ, ಅದೆಲ್ಲವನ್ನ ನೀವು ಕೂಡ ನೋಡಿದ್ದೀರಿ. ಅದೇನು ದೊಡ್ಡ ವಿಷಯವಲ್ಲ. ನನ್ನ ಜೀವನದಲ್ಲಿ ಒಬ್ಳು ಹುಡುಗಿ ಇದ್ದಾಳೆ, ಅವಳೊಂದಿಗೆ ಚೆನ್ನಾಗಿದ್ದೀನಿ, ಮಾತನಾಡ್ತೀವಿ, ಮೀಟ್ ಕೂಡ ಮಾಡ್ತೀವಿ, ಜೊತೆಗೆ ಇರ್ತೀವಿ. ನೀವು ಹೇಳ್ತಾ ಇರೋ ಹುಡುಗಿ ತನಿಷಾ ಅಲ್ಲ, ಹುಡುಗಿ ನಮ್ಮ ಸಂಬಂಧದಲ್ಲಿದ್ದಾಳೆ, ಮದುವೆ ಕೂಡ ಆಗ್ತೀವಿ ಅನ್ನುವಂತಹ ವಿಚಾರವನ್ನ ವರ್ತೂರ್ ಇದೀಗ ಹೇಳಿದ್ದಾರೆ. ಸದ್ಯ ವರ್ತೂರ್ ಹೇಳಿರುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಎಲ್ಲರೂ ಕೂಡ ಇಷ್ಟು ದಿನ ತನಿಷಾ ಜೊತೆ ವರ್ತೂರ್ ಮದುವೆ ಆಗಬಹುದು ಅಂತ ಅಂದ್ಕೊಂಡಿದ್ರು. ಇದೀಗ ಈ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಟ್ಟಿರುವಂತದ್ದು. ಇನ್ನು ಮುಂದೆ ಈ ಗಾಸಿಪ್ಗಳು ಹರಿದಾಡಲ್ಲ. ಯಾಕಂದ್ರೆ ಈಗ ವರ್ತೂರ್ ಸಂತೋಷ್ ಅವರೇ ಖುದ್ದು ಹೇಳಿದ್ದಾರೆ, ಸಂಬಂಧಿಕರಲ್ಲೇ ಹುಡುಗಿ ಇದ್ದಾಳೆ, ನಾನು ಇಷ್ಟಪಡ್ತಾ ಇದ್ದೀನಿ, ನಾವು ಮಾತಾಡ್ತೀವಿ, ಮೀಟ್ ಆಗ್ತೀವಿ, ಮುಂದೆ ಮದುವೆ ಆಗ್ತೀವಿ ಅಂತಾನು ಹೇಳಿದ್ದಾರೆ. ಆದ್ರೆ ಈ ಹುಡುಗಿ ಯಾರು ಅನ್ನೋದನ್ನ ಹೇಳಿಲ್ಲ. ಆದ್ರೆ ತನಿಷಾ ಅಲ್ಲ ಅನ್ನುವಂತಹ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ಹುಡುಗಿ ಯಾರು ಅನ್ನೋ ವಿಚಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ವೀಕ್ಷಕರೇ, ನಿಮಗೆ ಏನನ್ಸುತ್ತೆ? ವರ್ತೂರ್ ಸಂತೋಷ್ ತನಿಷಾ ಪ್ರೀತಿಸ್ತಾ ಇಲ್ವಾ? ಅವರಿಬ್ಬರು ಜೊತೆಯಾಗಬೇಕಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.